ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಶಶಿ ಮೌರ್ಯ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮನೆಗೆ ಗ್ರೋಸರಿ ಶಾಪಿಂಗ್ ಮಾಡೋದಿತ್ತು. ಹಾಗೆ ನನ್ನ ಮಗಳು ನೋಡಿ ಇಲ್ಲಿ ಅವಳಿಗೆ ಟುಪ್ಪಿ ಹಾಕು ಅಂದರೆ ಹಾಕೊಳ್ಳೋದೇ ಇಲ್ಲ, ತೆಗ್ದೆಸಿತಾ ಇದ್ಲು. ಹಾಗೆ ನಾವೆಲ್ಲ ಹಳೆ ಕಾಲದಲ್ಲಿ ಅನ್ನೋದಕ್ಕಿಂತ ಆಗ ನಮಗೆ ಚಿಕ್ಕದ್ರಲ್ಲಿ ಕಟ್ತಿದ್ರಲ್ಲ ಆ ರೀತಿಯಾಗಿ ಕರ್ಚೀಫಲ್ಲೇ ಕಟ್ತೆ ಅವಳು ಆಟ ಮಾಡ್ತಿದ್ಲು ಅಂತ ಗ್ರೋಸರಿ ಶಾಪಿಂಗೋಸ್ಕರ ನಮ್ಮ ಮಗನ್ನ ಬಿಟ್ರಂತ ಒಂಥವ್ನು ಇಲ್ಲದೇ ಇಲ್ಲ. ಏನಾದರೂ ಮುಡ್ತಿರೋದು ಇಳಿಯೋದು. ಅವನಿಗೂ ಕೂಡ ಬಾಕ್ಸ್ ತೊಗೋಬೇಕಿತ್ತು, ಲಂಚ್ ಬಾಕ್ಸು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು. ನನಗೆ ಒಳಗಡೆ ಸ್ಟೀಲಲ್ಲಿ ಇರೋದನ್ನ ಯೂಸ್ ಮಾಡಬೇಕಿತ್ತು. ಪ್ಲ್ಯಾಸ್ಟಿಕ್ಕೆಲ್ಲ ಹಾಕಿದ್ರೆ ಫುಡ್ಡೆಲ್ಲ ಬಿಸಿ ಇರೋದ್ರಿಂದ ಅದಕ್ಕೆ ಹಾಳಾಗುತ್ತೆ ಮತ್ತು ಮಕ್ಳಿಗೂ ಅದು ಒಳ್ಳೆಯದಲ್ಲ ಅಂತೇಳಿ ನಾನು ಸ್ವಲ್ಪ ಸ್ಟೀಲಲ್ಲಿ ಇರೋದನ್ನ ಹುಡುಕ್ತಾ ಇದ್ದೆ. ಅವನಿಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಅವ್ನು ಎಲ್ಲಿ ಹೋಗಲಿ ಅವನಿಗೆ ಟಾಯ್ಸ್ ಅವಳು ನನ್ನ ಮಗಳಂತೂ ನಂತರನೇ ಎಲ್ಲ ಕೂತಿದ್ದಾರಲ್ಲ ರ್ಯಾಕಲ್ಲಿ ಅಂತ ಎಲ್ಲರನ್ನೂ ನೋಡ್ತಾನೆ ಇದ್ಲು. ನಾನು ಈ ಸಲ ಏನು ಮೈಂಡಲ್ಲಿ ಇಟ್ಕೊಂಡಿದ್ದೆ ಅಂದರೆ ಮನೆಗೆ ಏನು ಬೇಕು ಅಷ್ಟನ್ನು ಮಾತ್ರ ಶಾಪಿಂಗ್ ಮಾಡಬೇಕು ಅಂತ. ಯಾಕೆಂದರೆ ಯಾವಾಗ ಬಂದರೂ ನಾನು ಏನು ಶಾಪ್ ಮಾಡಬೇಕು ಅಂದರೆ ಅದನ್ನು ಬಿಟ್ಟು ಬೇರೆ ಎಲ್ಲ ಶಾಪಿಂಗ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೆ. ಆದರೆ ಈ ಸಲ ನನ್ನ ಮೈಂಡ್ ಚಾಲೆಂಜ್ ಮಾಡಿಬಿಟ್ಟಿದೆ ನಾನು. ಈ ಥರ ಈಗ ಈ ಸಲ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಗೊಂಡೋಗೋಣ, ನೋಡೋಣ ಎಷ್ಟು ಬಜೆಟ್ಗಲ್ಲಿ ತಗೋತೀನಿ ನಾನು. ಎಷ್ಟು ಬೇಕು ಅಷ್ಟನ್ನೇ ತೊಗೊಂಡ್ರೆ ಎಷ್ಟು ಬಜೆಟ್ನ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಶಾಪಿಂಗೆಲ್ಲ ಮಾಡ್ಕೊಂಡ್ವಿ. ಎಷ್ಟು ಬೇಕು ಅಷ್ಟೊಂದು ಸಾಮಾನ ತೊಗೊಂಡು ನನ್ನ ಮಗಳಿಗೂ ಅಷ್ಟೇ ಅಲ್ಲೇ ಏನಾದ್ರು ಬಿಸ್ಕೆಟ್ ಸಿಕ್ಕಿದ್ರೆ ಏನಾದ್ರು ಸಿಕ್ಕಿದ್ರೆ ಅಲ್ಲೇ ಓಪನ್ ಮಾಡಿಬಿಡ್ಬೇಕು. ಅದು ಬಿಲ್ ಕವರ್ ಮಾತ್ರ ತೊಗೊಂಡೋಗಿ ನಾವು ಅಲ್ಲಿ ಬಿಲ್ ಹಾಕ್ಸ್ಬೇಕು. ಫಸ್ಟೇ ತೊಗೊಂಡು ತಿನ್ನಬೇಕು ಅವರು. ಆ ರೀತಿ ಅಲ್ಲಿ ಹಠ ಹಿಡಿದ್ಬಿಡ್ತಾರೆ ಟಾಯ್ಸ್ಗಳು ಅದು ಇದಕ್ಕೆ. ನೆಕ್ಸ್ಟ್ ನಾನು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿಗೆ ನಾನು ಪಲಾವ್ ಮಾಡಿದ್ದೆ, ವೆಜಿಟೇಬಲ್ ಪಲಾವು. ನೋಡಿ ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಚೀಲ ಕೊಟ್ಟಿದ್ರು ಕವರ್, ಅದನ್ನು ಹಾಕ್ಕೊಳ್ಳೋಕ್ಕೆ ಸಾಮಾನೆಲ್ಲ. ಅದೇನಾಗ್ಬಿಟ್ಟು ಒಳಗಡೆ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಸಿಟ್ಟೆಲ್ಲ ಆಗಿಬಿಟ್ಟಿತ್ತು. ಅದರೊಳಗಡೆ ಸಾಮಾನು ಹಾಕ್ಬಿಟ್ಟಿದ್ದೆ. ನಮ್ಮ ಮನೆಯವ್ರು ಬೈತಾಯಿದ್ರು, ನೀನು ಯಾಕೆ ಅದರೊಳಗಡೆ ಹಾಕ್ಕೊಂಡು ತೊಗೊಬಂದೆ, ಅದು ನೋಡಿ ಈಗ ಪ್ರತಿಯೊಂದು ಸಾಮಾನು ಅದನ್ನೆಲ್ಲ ಒರೆಸಿ ಇಡಬೇಕು, ನಿನಗೆ ಡಬಲ್ ಕೆಲಸ ಆಗುತ್ತೆ, ಯಾಕೆ ಆ ಥರ ಮಾಡಿದೆ ಅಂತ ಅವ್ರು ಬೈತಾಯಿದ್ರು. ನನಗೀಗ ಡಬಲ್ ಕೆಲಸನೇ ಆಯಿತು. ಅವನ ಸ್ಕೂಲಿಗೆ ಕಳಿಸಿ ಮಗನ್ನ. ನೆಕ್ಸ್ಟು ನಾನು ಸಾಮಾನೆಲ್ಲ ಎತ್ತಿಡಬೇಕಿತ್ತು. ಥರದ್ದೊಂದು ಕೆಲಸ ಅಂದರೆ ಇದನ್ನೆಲ್ಲ ಎತ್ತಿಡೋದೇ ಒಂದು ಕೆಲಸ ಆಗುತ್ತೆ ನನಗೆ. ನನ್ನ ಮಗಳಂತೂ ಅದು ಬಿಡೋದೇ ಇಲ್ಲ. ಎಲ್ಲದಕ್ಕೂ ಬಂದು ಅಲ್ಲಿ ಕೈ ಹಾಕೋದು, ಅದು ಎಳಿಯೋದು, ಚೆಲ್ಲೋದು. ಅಂತೂ ಒಂದು ಕಾಳನ್ನ ಚೆಲ್ಲೇ ಬಿಟ್ಲವಳು, ಕವರ್ನೆಲ್ಲ ಪ್ಯಾಕೆಟ್ ಹೊಡೆದು. ಅದೆಲ್ಲ ಕ್ಲೀನ್ ಮಾಡೋದು ಅದೇ ಕೆಲಸ ಆಯಿತು ನೋಡಿ. ನನಗೆ ಮೇನ್ ಏನೇನು ಬೇಕು, ಗ್ರೀನ್ ಟೀ, ಓಟ್ಸು, ತಲೆನೋವು ವಿಕ್ಸು, ಇಂಥದ್ದು ಮೇಯ್ನು ನನಗೆ ಬೇಕೇ ಬೇಕು, ಮನೇಲಿ ಇರಬೇಕು ಯಾವುದಾದ್ರು ಟೈಮ್ಗೆ. ಆಮೇಲೆ ಗ್ಯಾಸ್ಟ್ರಿಕ್ ಏನು ಸಡನ್ನಾಗಿ ಗ್ಯಾಸ್ಟ್ರಿಕ್ ಆದರೆ ಈ ಥರ ನಂಗೆ ಬೇಕಾಗಿರೋಂಥ ಮೇನ್ ಐಟಮ್ ಅಂತೂ ಮರಿದೇ ತಂದಿದ್ದೀನಿ. ನೆಕ್ಸ್ಟು ನಾನು ಗೋಧಿಯನ್ನು ತಗೊಬರಲ್ಲ, ಆ ಹಿಟ್ಟನ್ನ ನಾನು ಮನೇಲೇ ಬಿಡಿಸ್ತೀನಿ. ಅದಕ್ಕೆ ಸ್ವಲ್ಪ 2 ಥರ ಜೋಳ, ನವಣೆ ಎಲ್ಲ ಥರ ಐಟಮ್ಸ್ನ ಹಾಕಿ ನಾನು ಮನೇಲೇ ಬಿಡಿಸ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ನಮ್ಮ ರೆಡಿಮೇಡ್ ಫ್ರಿಜ್, ಇದನ್ನು ಎಲ್ಲನೂ ಕ್ಲೀನ್ ಮಾಡಿ ಸ್ವಲ್ಪ ಸಾಮಾನೆಲ್ಲ ರೆಡಿಮೇಡ್ ಫ್ರಿಜ್ಗೆ ಮತ್ತು ಯಾವುದ್ಯಾವ್ದು ಖಾಲಿಯಾಗಿತ್ತು ನಾನು ಸ್ಟೋರೇಜ್ ಮಾಡಿರೋದ್ರಲ್ಲಿ ಅದಕ್ಕೆಲ್ಲ ಫಿಲ್ ಮಾಡ್ಕೊಂಡಾಯಿತು. ಹಾಗೆ ಫಿಲ್ ಮಾಡಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗೀತು. ಅವನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಬೇಕಿತ್ತು, ಚಿಕನ್ ಮಾಡಬೇಕಿತ್ತು. ಅವನು ಕೂಡ ಆಟ ಆಡ್ತಾ ಇದ್ದ ಬಂದು. ನೆಕ್ಸ್ಟ್ ಕೂಡ ಮಧ್ಯಾಹ್ನ ಬಂದು ಆಟ ಆಡ್ತಾ ಇದ್ದ. ಎಲ್ಲ ಮನೆಯೆಲ್ಲ ಕ್ಲೀನಾಗಿ ಅವನ್ನ ಸಾಮಾನು ತುಂಬಿ ಎಲ್ಲ ಅಡುಗೆ ತಿಂಡಿ ಎಲ್ಲ ಆಗಿ ಫುಲ್ ಎಲ್ಲ ಕೆಲಸ ಎಲ್ಲ ಮುಗೀತು ನಂದು. ನೆಕ್ಸ್ಟು ನನ್ನ ಪಾಪುಗೆ ಸ್ನಾನ ಮಾಡಿಸ್ಬೇಕಿತ್ತು. ನೋಡಿ ಅವಳು ಸ್ನಾನ ಅಂದರೆ ಸಾಕು, ಫಸ್ಟ್ ಹೋಗಾಗಲೇ ಬಾತ್ರೂಮ್ ಹತ್ರ ನಿಂತಿರ್ತಾಳೆ ಅಮ್ಮ ಅಂತ. ಅದಕ್ಕೆ ಪೋಸ್ ಕೊಡ್ತಾ ಇದ್ದಾಳೆ. ಅವಳಿಗೆ ವೀಡಿಯೋ ಹಿಡಿದ್ಬಿಟ್ರೆ ಸಾಕು, ಅಮ್ಮ ನಾನು ಪೋಸ್ ಕೊಡ್ತೀನಿ ಫೋಟೋ ತೆಗಿಯಮ್ಮ ಅಂತ. ಈಗ ಅವಳನ್ನ ತೆಗಿತಾ ಇದ್ದೀನಲ್ಲ, ಅಮ್ಮ ನನ್ನನ್ನು ತೆಗಿ ಅಂತ ಅವನು. ನೆಕ್ಸ್ಟು ಚಿಕನ್ ಎಲ್ಲ ಗ್ರೇವಿ ಮಾಡಿದೆ. ಗ್ರೇವಿನ ಆಲ್ರೆಡಿ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ. ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು. ನನ್ನ ಬ್ಲಾಗ್ ಇದು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.